ಮಳೆಯಿಂದ ಸಾಕಷ್ಟು ಕಡೆ ಹಾನಿಯಾಗ್ತಾ ಇದೆ. ಹಾನಿಗೆ ಪರಿಹಾರ ಕಲ್ಪಿಸಬೇಕು ಅಂತ ಹೇಳಿ ಶಾಸಕ ಜಿಟಿ ಪಾಟೀಲ್ ಗರಂ ಆಗಿದ್ದಾರೆ. ಮಳೆ ಹಾನಿ ವೀಕ್ಷಣೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಮೇಲೆ ಗರಂ ಆಗಿದ್ದಾರೆ. ಜಿಟಿ ಪಾಟೀಲ್ ಬೀಳಗಿಯ ಶಾಸಕರವರು ಮಳೆಯಿಂದ ಹಾನಿಯಾಗಿದೆ, ಪರಿಹಾರ ಕೊಡಿ ಅಂತ ಹೇಳಿ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಹಲವು ಗ್ರಾಮಗಳಿಗೆ ಮಳೆಯಿಂದ ಹಾನಿಯಾಗಿದೆ. ವೀಕ್ಷಣೆ ವೇಳೆ ಪಾರದರ್ಶಕವಾಗಿ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಶೆಡ್ಗಳಿಗೆ, ಗಿಡಗಳಿಗೆ ನಿಯಮಗಳ ಪ್ರಕಾರ ಪರಿಹಾರವಿಲ್ಲ ಅಂತ ಹೇಳಿ ಅಧಿಕಾರಿಗಳು ಉತ್ತರ ಕೊಟ್ಟಿದ್ದಾರೆ. ಪರಿಹಾರ ಬರಲ್ಲ ಅಂತ ಹೇಳಿದ್ದ ಅಧಿಕಾರಿಗಳಿಗೆ ಜಿಟಿ ಪಾಟೀಲ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾಕೆ ಪರಿಹಾರ ಬರಲ್ಲ? ನಿಮ್ಮ ಮನೆಯಿಂದ ಪರಿಹಾರ ಕೊಡ್ತೀರಾ? ನಿಮ್ಮ ರೂಲ್ಸ್ಗಳನ್ನು ಹೇಳ್ಕೊಂಡು ಕೂತ್ರೆ ಪರಿಹಾರ ಹೆಂಗೆ ಸಿಗುತ್ತೆ? ಈ ಹಿಂದೆ ಎಲ್ಲ ಕಡೆಗಳಲ್ಲೂ ಕೂಡ ಮನಸ್ಸಿಗೆ ಬಂದಂಥ ಪರಿಹಾರ ಕೊಟ್ಟಿದ್ದೀರಿ. ಹಾನಿಯಾದವರಿಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಹೇಳಿ ಜಿಟಿ ಪಾಟೀಲ್ ತಾಕೀತು ಮಾಡಿದ್ದಾರೆ. ಸಮಸ್ಯೆ ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡಿದ ಕಂಡೀಷನ್ 2,000 ಹಂತ ಅಂತೇಳಿ ಇದು ಮಾಡಿದ್ದಾರೆ. ಬೀಳಗಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಳೆಗೆ ಹಾನಿಯಾದಂಥ ಪ್ರದೇಶಗಳಿಗೆ ಅಲ್ಲಿನ ಶಾಸಕ ಜಿಟಿ ಪಾಟೀಲ್ ಭೇಟಿ ಕೊಟ್ಟಿದ್ದರು. ಬೀಳಗಿ ವ್ಯಾಪ್ತಿಯ ಈ ಪ್ರದೇಶದಲ್ಲಿ ಈ ಶೆಡ್ ಕಾಣಿಸ್ತಾ ಇದೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ, ಶೆಡ್ ಕಾಣಿಸ್ತಾ ಇದೆ. ಮಳೆ ಗಾಳಿಗೆ ಈ ಶೆಡ್ ಹಾನಿಯಾಗಿದೆ. ಶೀಟ್ಗಳೆಲ್ಲವೂ ಕೂಡ ಮಳೆಗೆ ಹಾರ್ಕೊಂಡು ಹೋಗಿದ್ದಾವೆ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಪರಿಹಾರ ಕೊಡಿ ಅಂತ ಅಲ್ಲಿನ ಜನ ಶಾಸಕರನ್ನು ಮನವಿ ಮಾಡಿಕೊಂಡಿದ್ದಾರೆ. ಆದರೆ ಅಧಿಕಾರಿಗಳು ಇಲ್ಲ, ಶೆಡ್ಗಳಿಗೆಲ್ಲ ಬರಲ್ಲ ಸರ್, ಏನಿದ್ರು ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರೆ, ಸ್ಟ್ರಕ್ಚರ್ ಇದ್ದರೆ ಮಾತ್ರ ಬರುತ್ತೆ, ಇಂಥ ಶೆಡ್ಗಳಿಗೆ ಪರಿಹಾರವನ್ನು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಆ ಮಾತಿನಿಂದ ಕುಪಿತಗೊಂಡಂಥ ಶಾಸಕ ಜಿಟಿ ಪಾಟೀಲ್ ಅಧಿಕಾರಿಗಳಿಗೆ ತಾರಾಟೆಗೆ ತೆಗೆದುಕೊಂಡಿದ್ದಾರೆ. ನೀನು ಹಿಂಗೆ ರೂಲ್ಸ್ ಹೇಳ್ಕೊಂಡು ಕೂತ್ಕೊಂಡ್ರೆ ಜನರ ರಕ್ಷಣೆಗೆ ಬರೋರು ಯಾರು? ಈಗ ನಷ್ಟ ಆಗಿದೆ, ಅದನ್ನು ತುಂಬಿಕೊಡೋರು ಯಾರು? ಇವೆಲ್ಲ ರೂಲ್ಸ್ಗಳೆಲ್ಲ ಹೇಳಬೇಡಿ, ಬಡವರಿಗೆ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡಿ ಅಂತ ಹೇಳಿ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಜಿಟಿ ಪಾಟೀಲ್. ರೈತರಿಗೆ ಉಳಿತೆ ಅಂದ್ರೆ ಪಗಾರ ಕಟ್ ಮಾಡಿ ಕೊಡಿಸ್ತೀನಿ ತಿಳ್ಕೊಂಡು. ನಾನು ಕೈಲಿ ಕೊಡಂಗಿಲ್ಲ, ಸರ್ಕಾರ ಕೊಡ್ತೈತಿ. ಏನು ನುಕ್ಸಾನ ಅವ್ರಿಗೆ ಯಾವ ಬಂದಾಗ ಅರ್ಧ ಗಿಡ ನುಕ್ಸಾನ ಆದ್ರೂ ಕೊಡಿ. ಸರ್ವೆ ನೀವು ನೋಡ್ರಿ, ಪ್ಲೀಸ್ ಟೇಕ್ ಕೇರ್ ಆಫ್ ಸರ್ವೆ. ಹೋದ ಸರಿ ಏನಾಗಿದೆ, ನಾನು 18 ಎಮ್ ಎಲ್ ಇದ್ದಾಗ ನಿಮ್ಮ ಹಾರ್ಟಿಕಲ್ಚರ್ನವರು, ಅಗ್ರಿಕಲ್ಚರ್ನವರು ಎಷ್ಟು ಬಹುಮಾನ ಮಾಡಿದ್ದಾರೆ. ಯಾರು ನುಕ್ಸಾನ ಆಗೈತಿ ಅವ್ರಿಗೆ ಪರಿಹಾರ ಕೊಡಲಿಲ್ಲ. ನಾವು ಸಗಣಿ ತಿಂದ ದಿವಸದಿಂದ ಯಾರು ನುಕ್ಸಾನ ಆಗಿಲ್ಲ ಪರಿಹಾರ ಕೊಟ್ಟು ಹೋದ್ರು. ಈ ಸರಿ ಏನು ನುಕ್ಸಾನ ಆಗಲಾರ್ದವ್ರಿಗೆ ಯಾರಿಗೆ ಪರಿಹಾರ ಕೊಟ್ಟರೆ ಅಂದ್ರೆ ನಿಮ್ಮನ್ನು ಹೆಂಗೆ ಮಾಡ್ತೀನಿ. ಯಾರು ನುಕ್ಸಾನ ಆಗೈತೆ ಅವ್ರು ಉಳಿದ್ರು ಹೆಂಗೆ ಮಾಡ್ತೀನಿ. ಯಾರು ನುಕ್ಸಾನ ಆಗೈತಿ ಕಂಪಲ್ಸರಿ ಮುಟ್ಬೇಕು ಅವ್ರಿಗೆ.
ಲುಕ್ಷಣಗಳು ನೀವೆಲ್ಲ ನಿಮ್ಮ ಮನ್ಸಿಗೆ ಬಂದಂಗೆ ಏನ್ರಿ ನಿಮಗೆ ಬೇಕಾದವ್ರು ಕೊಡೋದು ನನಗೆ ಬೇಕಾದ್ರೆ ನೋ ಯಾರು ಲುಕ್ಷಣಗೈತೆ ಅವ್ರು ಪರಿಹಾರ ಕೊಟ್ಟಬೇಕು. ಏನು ಕೆಲಸ ಎಕರೆ ಗಟ್ಟೆ ಮನೇಲಿ ಕೊಡ್ತೀರಿ.